ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಹೇಳದೆ ಸುಖವ ಕೊಡುವ, ಕೇಳದೆ ದುಃಖವ ತರುವ, ತನ್ನ ಮನದಂತೆ ಕುಣಿಸಿ ಆಡುವ. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಹೇಳದೆ ಸುಖವ ಕೊಡುವ, ಕೇಳದೆ ದುಃಖವ ತರುವ, ತನ್ನ ಮನದಂತೆ ಕುಣಿಸಿ ಆಡುವ. ದೇವರ ಆಟ ಬಲ್ಲವರಾರು, ಆತನ ಎದಿರು ನಿಲ್ಲುವರಾರು. ಸ್ನೇಹಿತರೆ, ನಾನು ನಿಮ್ಮ ಯೂಟ್ಯೂಬ್ ಗೆಳತಿ ಆಶಾರಾಣಿ, ಮಲೆನಾಡು ಹುಡುಗಿ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಇಡೀ ಭಾರತವೇ ಕಣ್ಣೀರಿಡುವಂತಹ ದಿನ ಇದಾಗಿದೆ. ನಮ್ಮ ಭಾರತದ ಗಾನ ಕೋಗಿಲೆ, ಇಂಡಿಯಾ ನೈಟಿಂಗೇಲ್ ಅಂತ ಹೇಳಿ ಹೆಸರು ಮಾಡಿದಂತಹ ಜಾನಕಿ ಅಮ್ಮ 60 ವರ್ಷಗಳ ಕಾಲ ತಮ್ಮ ಗಾನ ಸುಧೆಯಿಂದ ನಮಗೆ ರಸದೌತಣ ನೀಡಿದಂತಹ ತಾಯಿ ಎಲ್ಲ ರೀತಿಯ ಹಾಡನ್ನು ಹಾಡಿ, ಮಕ್ಕಳು ಹಾಡುವಾಗ ಮಗುವಿನಂತೆ, ದೊಡ್ಡವರು ಹಾಡುವಾಗ ದೊಡ್ಡವರಂತೆ, ವಿರಹ ಗೀತೆ ಹಾಡುವಾಗ ವಿರಹ ಪ್ರೇಮಿಯಂತೆ, ದಾಂಪತ್ಯ ಗೀತೆ ಹಾಡುವಾಗ ಸಂಸಾರಿ ಒಂದು ಹೆಣ್ಣು ಮಗಳಂತೆ, ಯುಗಳ ಗೀತೆ ಹಾಡುವಾಗ ಒಂದು ಯೌವನ ತುಂಬಿದ ಹೆಣ್ಣಿನಂತೆ ಎಲ್ಲ ಭಾವನೆಯನ್ನು ತುಂಬಿ ಹಾಡಿ ನಮ್ಮ ಒಂದು ಗಾನ ರಸಿಕರ ಮನಸ್ಸನ್ನು ತಣಿಸ್ತಾ ಇದ್ದಂತಹ ಅಮ್ಮ ದೇಶ ವಿದೇಶಗಳಿಗೂ ಹೋಗಿ ವಿದೇಶದ ಹಾಡುಗಳನ್ನು ಸಹ ಹಾಡಿ 48,000ಕ್ಕೂ ಅತಿ ಹೆಚ್ಚು ಹಾಡಿದಂತಹ 17ರಿಂದ 20 ಭಾಷೆಗಳಲ್ಲಿ ಹಾಡಿ ಎಲ್ಲದರಲ್ಲೂ ಸಹ ಶ್ರೇಷ್ಠ ಗಾಯಕಿ, ಅದ್ಭುತ ಗಾಯಕಿ, ಅಮೃತವನ್ನೇ ಉಣಬಡಿಸುವಂತಹ, ನಮ್ಮ ಕಿವಿಗೆ ಅಮೃತವನ್ನು ಉಣಬಡಿಸಿದಂತಹ ಆ ಗಾನ ಮಾಧುರ್ಯದ ಕಂಠದಿಂದ ನಮ್ಮನ್ನು ರಂಜಿಸಿದಂತಹ ಅಮ್ಮ ಇನ್ನಿಲ್ಲ ಅಂತ ಹೇಳ್ಕೊಳ್ಳೋಕ್ಕೆ ಬಹಳ ಅಂದರೆ ಬಹಳ ದುಃಖ ಆಗ್ತಾಯಿದೆ. ಅಮ್ಮನ ಪ್ರತಿಯೊಬ್ಬ ಅಭಿಮಾನಿಯೂ ಸಹ ಇವತ್ತು ಸೂತಕದ ಛಾಯೆಯನ್ನು ಹೊಂದ್ಬಿಟ್ಟು ನರಳುತ್ತಾ ಇದ್ದಾರೆ. ಅಮ್ಮ ಇನ್ನಿಲ್ಲ ಅಂತ ಕೇಳೋಕ್ಕೆ ಆಗದೆ ಇರುವಂತಹ ಪದ ಅದು. 88 ವರ್ಷಗಳ ತುಂಬು ಆಯಸ್ಸು ಅವರು ಅನುಭವಿಸಿದರೂ ಸಹ ಜಾನಕಮ್ಮನನ್ನು ಕಳೆದುಕೊಳ್ಳೋಕ್ಕೆ ಯಾವುದೇ ಒಬ್ಬ ಗಾನ ರಸಿಕನಿಗೆ ಇಷ್ಟ ಇರಲಿಲ್ಲ. ಜಾನಕಮ್ಮನವರಿಗೆ 88 ವರ್ಷಗಳ ಪ್ರಾಯದ ವಯೋಸಹಜ ಬಳಲಿಕೆ ಇದ್ದರೂ ಸಹ ಅವರ ಆತ್ಮಸ್ಥೈರ್ಯ ಲವಲವಿಕೆಯಿಂದಲೇ ಇತ್ತು. ಆದರೆ ಇತ್ತೀಚೆಗೆ ಅಷ್ಟೇ 5-6 ತಿಂಗಳ ಹಿಂದೆ ಅವರ ಸ್ವಂತ ಮಗನನ್ನು ಕಳೆದುಕೊಳ್ತಾರೆ. 3-4 ತಿಂಗಳ ಹಿಂದೆ ಅವರ ಸ್ವಂತ ಸಹೋದರಿಯರನ್ನು ಕಳ್ಕೊಳ್ತಾರೆ. ಆ ಒಂದು ಸಹೋದರಿ ಹಾಗೂ ತಮ್ಮ ಮಗನ ಸಾವು ಅವರನ್ನು ಜರ್ಜರಿತನಾಗಿ ಮಾಡಿಬಿಡತ್ತೆ. ಅಂದಿನಿಂದ ಅವರು ಸ್ವಲ್ಪ ಮಾನಸಿಕವಾಗಿ ಬಳಲದಂತೆ ಕಾಣಕ್ಕೆ ಸ್ಟಾರ್ಟ್ ಆಗ್ತಾರೆ. ಅವರ ಕೊನೆಯ ಆಸೆ ಇದ್ದಿದ್ದು ತಾನು ಮೈಸೂರಲ್ಲೇ ಪ್ರಾಣ ಬಿಡಬೇಕು ಅಂಥೇಳಿ. ಯಾಕೆ ಅಂತ ಹೇಳಿದರೆ ಅವರ ಮಗ ಸಹ ಮೈಸೂರಲ್ಲೇ ತೀರಿ ಹೋಗಿರ್ತಾರೆ. ಹಾಗಾಗಿ ಜಾನಕಮ್ಮನವರಿಗೆ ತಮ್ಮ ಕೊನೆಯ ದಿನವನ್ನು ಮೈಸೂರಲ್ಲೇ ಕಳಿಬೇಕು ಅಂತ ಆಸೆ ಇರುತ್ತೆ. ಮೈಸೂರಿನಲ್ಲಿ ಇವರ ಅಭಿಮಾನ ಬಳಗ ಒಂದಿರುತ್ತೆ. ಆ ಅಭಿಮಾನ ಬಳಗವನ್ನು ಇವರು ತಮ್ಮ ಮಕ್ಕಳು ಅಂತಲೇ ಹೇಳ್ಕೊಳ್ತಾ ಇರ್ತಾರೆ. ಆ ಅಭಿಮಾನಿಗಳು ಸಹ ಇವರನ್ನು ತಮ್ಮ ಅಮ್ಮ ಅಂತಲೇ ಹೇಳ್ಕೊಳ್ತಾ ಇರ್ತಾರೆ. ತಮ್ಮ ತಾಯಿಯನ್ನು ನೋಡ್ಕೊಳ್ಳುವಂತೆ ಅವರು ನೋಡ್ಕೊಳ್ತಾ ಇರ್ತಾರೆ. ತಮ್ಮ ಮಕ್ಕಳನ್ನು ಪ್ರೀತಿಸುವಂತೆ ಅಮ್ಮನೂ ಸಹ ಅವರನ್ನು ಪ್ರೀತಿಸ್ತಾ ಇರ್ತಾರೆ. ನವೀನ್, ಪವನ್, ಹೀಗೆ ಕಿಶನ್, ಹೀಗೆ ಸ್ವಲ್ಪ 5-6 ಹುಡುಗರ ಗುಂಪು ಇವರನ್ನು ತಾಯಿಯಾಗಿ ಸ್ವೀಕರಿಸುತ್ತೆ. ಇವರೂ ಸಹ ಅವರನ್ನು ಮಕ್ಕಳಾಗಿ ಸ್ವೀಕರಿಸಿರ್ತಾರೆ. ತಮ್ಮ ಕೊನೆಯ ಅವಧಿಯಲ್ಲಿ ಮೈಸೂರಿನಿಗೆ ಬಂದಿರ್ತಾರೆ. ಅಲ್ಲಿಯ ಒಂದು ಗೆಸ್ಟ್ ಹೌಸನ್ನೇ ತಮಗೆ ಅನುಕೂಲ ಬೇಕಾದ ರೀತಿಯಲ್ಲಿ ಅವರು ಅದನ್ನು ಆಲ್ಟರ್ನೇಟ್ ಮಾಡಿಕೊಂಡು ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಆಂಧ್ರ ಪ್ರದೇಶದಲ್ಲಿ ಇವರಿಗೆ ಬಂಗಲೆ ಅಂತ ದೊಡ್ಡ ಮನೆ ಇದ್ದರೂ ಸಹ ಅವರಿಗೆ ಮೈಸೂರಿನಲ್ಲೇ ಇರೋಕ್ಕೆ ಬಹಳ ಇಷ್ಟ ಆಗ್ತಾ ಇರುತ್ತೆ. ಅವರ ಮಗ ಇತ್ತೀಚೆಗೆ ತೀರಿರ್ತಾರೆ. ಅವರ ಮಗ ತೀರ್ಲಿಕ್ಕೂ ಮುಂಚೆ ಮಗ ಹಾಗೂ ಸೊಸೆಗೆ
ವಿಚ್ಛೇದನ ಆಗಿರುತ್ತೆ. ಮೊಮ್ಮಕ್ಕಳು, ಇಬ್ಬರು ಮೊಮ್ಮಕ್ಕಳಲ್ಲಿ ಒಬ್ಬ ಮೊಮ್ಮಗಳು ಸಹ ಸತ್ತೋಗಿರ್ತಾಳೆ. ಈ ಎಲ್ಲ ನೋವುಗಳು ಸಹ ಅವರ ಮನಸ್ಸನ್ನು ತುಂಬ ಆಳವಾಗಿ ನೋವು ಕೊಟ್ಟಿರುತ್ತೆ. ಇವರ ಕೇರ್ ಟೇಕರ್ ಆಗಿ ಭಾಗ್ಯ ಅಂತೇಳಿ ಒಬ್ಬರು ಕೆಲಸದಾಕೆ, ಆ ಕೆಲಸದಾಕೆನೂ ಸಹ ಹೇಳೋದು ಅಷ್ಟೇ, ಅವರು ಎಂದಿಗೂ ಸಹ ನನ್ನನ್ನು ಕೆಲಸದವಳು ಆ ಥರ ನೋಡಲಿಲ್ಲ, ಮಗಳಂತೆ ಪ್ರೀತಿಸ್ತಾಯಿದ್ರು. ನಾನು ಸಹ ಈ ದಿನ ನನ್ನ ಸ್ವಂತ ತಾಯಿಯನ್ನು ಕಳೆದುಕೊಂಡೆ ಅಂತೇಳಿ ಕಣ್ಣೀರು ಹಾಕುವಾಗ ನಮ್ಮ ಕರುಳು ಸಹ ಹಿಂಡುತ್ತೆ. ಅಂತಹ ಜಾನಕಮ್ಮ ತಮ್ಮ ಆಸ್ತಿಯನ್ನು ಮೊಮ್ಮಗಳ ಹೆಸರಿಗೆ ಮಾಡಿದರು. ಈ ದಿನ ಮೊಮ್ಮಗಳಿಗೆ ಕರೆ ಹೋಗಿದೆ. ಮೊಮ್ಮಗಳೇ ನಿಂತು ಒಬ್ಬ ಗಂಡಸು ಹೇಗೆ ವಿಧಿವಿಧಾನ ಕಾರ್ಯವನ್ನು, ಅಂತ್ಯ ಸಂಸ್ಕಾರದ ಕಾರ್ಯವನ್ನು ಒಬ್ಬ ಗಂಡಸು ಹೇಗೆ ಮಾಡಬೇಕು ಹಾಗೆ ಮೊಮ್ಮಗಳು ಮಾಡ್ತೀನಿ ಅಂತೇಳಿ ವಹಿಸ್ಕೊಂಡಿದ್ದಾಳೆ. ಇವರು ಆಂಧ್ರದ ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿದವರಿಂದ ಇಲ್ಲೂ ಸಹ ಮೈಸೂರಲ್ಲೂ ಬ್ರಾಹ್ಮಣ ಕುಟುಂಬದ ಅಂತ್ಯ ಸಂಸ್ಕಾರ ವಿಧಿವಿಧಾನ ಹೇಗಿರುತ್ತೆ, ಅದರಲ್ಲೂ ಸಹ ಆಂಧ್ರದ ಬ್ರಾಹ್ಮಣರ ವಿಧಿವಿಧಾನ ಹೇಗೆ ಅಂತ್ಯ ಸಂಸ್ಕಾರ ಮಾಡ್ತಾರೆ, ಅದೇ ವಿಧಿವಿಧಾನದಲ್ಲಿ ಇವರ ಅಂತ್ಯ ಸಂಸ್ಕಾರ ನಡೆಸಲಿಕ್ಕೆ ಸರ್ಕಾರ ಒಪ್ಪಿದೆ. ಜೊತೆಗೆ ಇವರ ಅಭಿಮಾನ ಬಳಗದಲ್ಲಿ ಮಕ್ಕಳು ಅಂತ ಹೇಳಿಕೊಳ್ತಾ ಇದ್ದಂತಹ ಕೆಲವು ಹುಡುಗರ ಪೈಕಿ ನವೀನ್ ಅನ್ನುವವರ ಫಾರ್ಮ್ ಹೌಸಲ್ಲಿ ಇವರ ಅಂತಿಮ ಸಂಸ್ಕಾರ ನಡೆಯುತ್ತೆ ಅಂತೇಳಿ ಹೇಳಲಾಗ್ತಾ ಇದೆ. ಇನ್ನು ಕೆಲವರು ಬರಬೇಕಾಗಿರೋದ್ರಿಂದ 5 ಗಂಟೆಗೆ ಇವರ ದೇಹವನ್ನು ಎತ್ತಣ ಅಂಥೇಳಿ ಮಾತಾಡಿಕೊಂಡಿದ್ದಾರೆ. ಬಾಲ್ಯದಿಂದಲೂ ಸಹ ಜಾನಕಮ್ಮನ ಅಭಿಮಾನಿಯಾಗಿದ್ದಂತಹ, ಈಗ ಸಾಕು ಮಗ ಅನ್ನಿಸ್ಕೊಂಡಂತಹ ನವೀನ್ ಅವರ ಒಂದು ಫಾರ್ಮ್ ಹೌಸ್ನಲ್ಲೇ ಇವರ ಅಂತಿಮ ಸಂಸ್ಕಾರ ನಡೆಯುತ್ತೆ. ಕಣಿಯನ ಹುಂಡಿಯ ಫಾರ್ಮ್ ಹೌಸ್ನಲ್ಲಿ ಇವರ ಅಂತಿಮ ಸಂಸ್ಕಾರ ನಡೆಯುತ್ತೆ. ಈಗ ಮಹಾರಾಜ ಮೈದಾನದಲ್ಲಿ ಅಮ್ಮನ ಪಾರ್ಥಿವ ಶರೀರವನ್ನು ಇಟ್ಟು ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಅಮ್ಮನ ಅಂತಿಮ ದರ್ಶನ ಪಡೆದ ಸಾವಿರಾರು ಅಭಿಮಾನಿಗಳು ಅವರ ಒಂದು ಹಾಡನ್ನು ನೆನೆಯುತ್ತಾ, ಅವರ ಮಗುವಿನಂಥ ಮನಸ್ಸನ್ನು ಸ್ಮರಿಸುತ್ತಾ, ಹೃದಯವನ್ನು ಭಾರವಾಗಿಟ್ಕೊಂಡು ಅವರ ದರ್ಶನ ಮಾಡ್ತಾ ಇದ್ದಾರೆ. ಯಾರ ಬಾಯಲ್ಲಿ ಕೇಳಿದರೂ ಅಮ್ಮ ಮಗುವಿನಂಥ ಮನಸ್ಸಿನವರು ಅಂತೇಳೇ ಬರ್ತಾ ಇದೆ. ಅತಿ ಹೆಚ್ಚು ಶ್ರೀಮಂತಿಕೆ ಇದ್ದರೂ ಸಹ ಯಾವುದೇ ಆಡಂಬರ ಇಲ್ಲದೆ ಅವರು ಎಷ್ಟು ಸರಳವಾಗಿರ್ತಾಯಿದ್ರು ಅಂತ ಹೇಳಿದ್ರೆ, ಕಿವಿಗೆ ಹಾಕ್ತಾ ಇರಲಿಲ್ಲ, ಮೂಗಿಗೆ ಮೂಗ್ಬಟ್ಟು ಹಾಕ್ತಾ ಇರಲಿಲ್ಲ, ಕಿವಿಗೆ ಓಲೆ ಹಾಕ್ತಾ ಇರಲಿಲ್ಲ, ಕೈಯಿಗೆ ಬಳೆ ಹಾಕ್ತಾ ಇರಲಿಲ್ಲ, ಒಂದು ಸರ ಸಹ ಆಗ್ತಾ ಇರಲಿಲ್ಲ. ಅಪರೂಪಕ್ಕೆ ಅವರು ಒಂದು ಡಾಲರ್ ಇತ್ತು, ಅದೊಂದು ಡಾಲರ್ ಒಂದು ಹಾಕ್ತಾಯಿದ್ರು ಅಷ್ಟೇ. ಅದು ಬಿಟ್ಟರೆ ಯಾವುದೇ ಆಡಂಬರ ಇಲ್ಲ. ಇವರ ಮನೆಯೂ ಸಹ ಬಂಗಲೆ ಅಂತ ಮನೆಯನ್ನು ಬಿಟ್ಟು ಮೈಸೂರಿನಲ್ಲಿ ಗೆಸ್ಟ್ ಹೌಸ್ನಲ್ಲಿ ವಾಸ ಮಾಡ್ತಾಯಿದ್ರು. ಅವರಿಗೆ ಇಲ್ಲಿ ಮೈಸೂರಿನಲ್ಲೇ ಅವರಿಗೆ ಆತ್ಮತೃಪ್ತಿ ಇರ್ತಾ ಇತ್ತಂತೆ. ಸದಾ ಹೇಳ್ತಾ ಇದ್ರಂತೆ, ನನ್ನ ಕೊನೆಯ ದಿನವನ್ನು ನಾನು ಮೈಸೂರಿನಲ್ಲೇ ಕಳಿಬೇಕು, ನನ್ನ ಕೊನೆ ಉಸಿರು ಸಹ ಮೈಸೂರಿನಲ್ಲೇ ಹೋಗಬೇಕು ಅಂತೇಳಿ. ಅದೇ ರೀತಿಯಾಗಿ ಅಮ್ಮನ ಕೊನೆ ಆಸೆಯಂತೆ ಮೈಸೂರಿನಲ್ಲೇ ಅವರ ಒಂದು ಕೊನೆ ಉಸಿರು ಹೋಗಿದೆ. ಅಮ್ಮನಿಗೆ ಸ್ವಲ್ಪ ಇನ್ಫೆಕ್ಷನ್ ಆಗಿತ್ತು. ಅವರ ಒಂದು ರಿಲೇಷನ್ ಮನೆಗೆ ಹೋಗಿ ಬಂದಾಗ ವಯೋಸಹಜವಾಗಿ ಅಲ್ಲಿನ ನೀರಿನ ವ್ಯತ್ಯಾಸದಿಂದ ಸ್ವಲ್ಪ ಚಳಿ ಜ್ವರ, ಬಾಡಿ ಇನ್ಫೆಕ್ಷನ್ ಆಗಿತ್ತು. ಅದು ಮಾಮೂಲಿಯಾಗಿ ಸರಿ ಹೋಗಿತ್ತಂತೆ. ಆದರೆ ನಿನ್ನೆ ಸ್ವಲ್ಪ ಏರುಪೇರಾಗಿದೆ. ಆಗ ಅಮ್ಮನಿಗೆ ಹಾಸ್ಪಿಟ್ಲಿಗೆ ಹೋಗೋಣ ಅಂಥೇಳಿ ಕರೆದಿದ್ದಾರೆ. ಬಟ್ ಜಾನಕಮ್ಮನಿಗೆ ಮೊದಲಿಂದಲೂ ಆಸ್ಪತ್ರೆ ಅಂದರೆ ಅಷ್ಟು ಇಷ್ಟ ಆಗ್ತಾ ಇರಲ್ಲಂತೆ. ಬೇಡ ಬೇಡ ಅಂತ ಹೇಳೋರಂತೆ. ಆದರೂ ಸಹ ಇರಲಿ ಅಂಥೇಳಿ ಆಸ್ಪತ್ರೆಗೆ ನಿನ್ನೆ ಮಧ್ಯಾಹ್ನ 12 ಗಂಟೆಗೆ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಅಡ್ಮಿಷನ್ ಮಾಡಿಸಿದ್ದಾರೆ. ಸಂಜೆ 7:30 ಅಷ್ಟೊತ್ತಿಗೆ ಅವರು ಚಿಕಿತ್ಸೆ ಫಲಕಾರಿಯಾಗದೆ ತಮ್ಮ ಕೊನೆಯ ಉಸಿರನ್ನು ಎಳೆದಿದ್ದಾರೆ. ಈ ಭೂಮಿ ಮೇಲೆ ನಿಮ್ಮ ಗಾನ ರಸಿಕತನ ಕೇಳಿ ಕೇಳಿ ಎಲ್ಲರ ಕಿವಿ ತೃಪ್ತಿಯಾಗಿದೆ. ಈಗ ನಮ್ಮ ಯಮಲೋಕದಲ್ಲಿ ನಿಮ್ಮ ಗಾನ ಸುಧೆಯನ್ನು ಹರಿಸಿ ನಮ್ಮ ಮನಸ್ಸು ಕಿವಿಯನ್ನು ತಣಿಸಿ ಬನ್ನಿ ಅಂಥೇಳಿ ಬಹುಶಃ ಯಮರಾಜರೇ ಬಂದು ಕರ್ಕೊಂಡು ಹೋದ್ರಾ ಅಂತ ಅನಿಸುತ್ತೆ. ಅಮ್ಮನ ಗಾನಸುದೆ ಇನ್ನು ಭೂಮಿ ಮೇಲೆ ಇಲ್ಲ, ಯಮಲೋಕದಲ್ಲಿ ಅವರ ಗಾನಸುದೆ ಹರಿಯುತ್ತೆ ಅನಿಸುತ್ತೆ. ಆ ಪುಣ್ಯ ಇನ್ನು ಯಮರಾಜರು ಮಾಡಿದ್ದಾರೆ, ಅಲ್ಲಿನ ಸಿಬ್ಬಂದಿ ಮಾಡಿದೆ ಅಂತ ಹೇಳ್ಬೋದು. ಅಮ್ಮನನ್ನು ಕರೆದುಕೊಂಡು ಹೋದಂತಹ ಯಮರಾಜ ಎಷ್ಟು ಹಾಡುಗಳನ್ನು ಹೇಳಿಸಿ ತಮ್ಮ ಆತ್ಮತೃಪ್ತಿಯನ್ನು ಪಡ್ಕೊಳ್ತಾರೋ ಅನ್ನೋ ಭಾವನೆ ನನಗೆ ಬರ್ತಾ ಇದೆ. ಇಂತಹ ಅಮ್ಮ ಇನ್ನಿಲ್ಲ, ಅಮ್ಮನ ಧ್ವನಿ ಇನ್ನೂ ನಾವು ಕೇಳಲ್ಲ, ಅಮ್ಮನ ಹಾಡಂತೂ ಇಲ್ಲವೇ ಇಲ್ಲ ಅಂತ ಹೇಳೋಕ್ಕೆ ಎಷ್ಟೋ ಬೇಸರ ಆಗತ್ತೆ.
ಎಷ್ಟೋ ದಿನಗಳ ಹಿಂದೆಯೇ ಆಡಲ್ಲ ಅಂತ ಹೇಳಿದವರು ಇತ್ತೀಚೆಗೆ ಒಂದು ಪ್ರೋಗ್ರಾಮ್ ನಡೆಸ್ಕೊಂಡು ಅವರಾಗಿಯೇ ಇಚ್ಛೆಪಟ್ಟು ಈ ಮೈಸೂರಿನ ಮಕ್ಕಳಿಗೆ ಪರವಾಗಿ ನಾನು ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತೀನಿ, ನೀವು ಅದನ್ನು ಆಯೋಜನೆ ಮಾಡಿ ಅಂತ ಹೇಳಿದಾಗ ನವೀನ್ ಅವರು, ಅಮ್ಮ ಅದು ತುಂಬ ದುಬಾರಿ ಆಗುತ್ತೆ ಅಂತ ಹೇಳಿದಾಗ, ನೀನು ಭಯಪಡಬೇಡ, ಅದಕ್ಕೆಲ್ಲ ವ್ಯವಸ್ಥೆ ನಾನು ಮಾಡ್ತೀನಿ ಅಂತ ಹೇಳಿ ಅಮ್ಮ ಅದಕ್ಕೆ ಡೇಟ್ ಸಹ ಫಿಕ್ಸ್ ಮಾಡಿಕೊಂಡಿದ್ರು. ಆದರೆ ಆ ಡೇಟು ಬರುವುದರೊಳಗಾಗಿ ಅಮ್ಮ ತಮ್ಮ ಅಂತಿಮ ಯಾತ್ರೆನ ನಡೆಸ್ಕೊಂಡ್ಬಿಟ್ರು. ಈ ಮಾತನ್ನು ಹೇಳ್ತಾ ಆ ಮೈಸೂರಿನ ಹುಡುಗರು, ಅವರ ಸಾಕು ಮಕ್ಕಳುಗಳು ಹೃದಯ ತುಂಬಿ ಕಣ್ಣಲ್ಲಿ ನೀರು ತುಂಬಿ ಈ ಮಾತನ್ನು ಹೇಳುವಾಗ ಕೇಳುವವರ ಹೃದಯವೂ ಸಹ ಭಾರವಾಗುತ್ತೆ. ಮಹಾರಾಜ ಮೈದಾನದಲ್ಲಿ ಅಮ್ಮನ ಕೊನೆಯ ದರ್ಶನಕ್ಕೆ ಸಾವಿರಾರು ಜನ ಬಂದು ಅಮ್ಮನ ಅಂತಿಮ ದರ್ಶನ ಪಡೆದು ಅಮ್ಮನ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾ ಇದ್ದಾರೆ. ಇವರ ಕೊನೆಯ ನಮನವನ್ನು ಸಹ ಸಲ್ಲಿಸ್ತಾ ಇದ್ದಾರೆ. ಅಮ್ಮ ನಿರಾಳವಾಗಿ ಮಲ್ಕೊಂಡು ಪ್ರತಿಯೊಬ್ಬರನ್ನು, ತನ್ನ ಅಂತಿಮ ದರ್ಶನಕ್ಕೆ ಬಂದ ಪ್ರತಿಯೊಬ್ಬರನ್ನು ಹರಸಿ ಹಾರೈಸ್ತಾ ಇದ್ದಾರೆ. ಆದರೆ ಅದು ಯಾರಿಗೂ ಕಾಣಿಸ್ತಾ ಇಲ್ಲ. ಅಮ್ಮ, ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ, ನಿಮ್ಮ ಆತ್ಮ ಸದಾ ಸುಖಿಯಾಗಿರಲಿ, ಮುಂದೆ ಉತ್ತಮ ಜೀವಿಯ ಒಂದು ದೇಹವನ್ನು ಸೇರಲಿ ಅಂತ ಹೇಳಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ನನ್ನ ಆಸೆ ಒಂದೇ, ನೀವು ಎಂದೆಂದಿಗೂ ಅಮರ. ನಿಮ್ಮ ಗಾನ ಸುದೆ, ನಿಮ್ಮ ಗಾಯನ, ನೀವು ಹಾಡಿದಂತಹ ಹಾಡು, ನಿಮ್ಮ ಧ್ವನಿ ಎಲ್ಲವೂ ಸಹ ಅಮರ. ಎಂದಿಗೂ ಸಹ ಈ ಭೂಮಂಡಲ ಇರುವವರೆಗೂ ನಿಮ್ಮ ಹಾಡುಗಳು ಪ್ರಸಿದ್ಧತೆಯನ್ನು ಪಡ್ಕೊಂಡೇ ಇರುತ್ತೆ, ಅದರಲ್ಲಿ ಎಳ್ಳಷ್ಟು ಸಂಶಯ ಇಲ್ಲ. ಅಮ್ಮ, ಹೋಗಿ ಬನ್ನಿ. ಆದರೆ ಮತ್ತೊಮ್ಮೆ ನಮ್ಮ ಕರ್ನಾಟಕದಲ್ಲಿ ನಮ್ಮಗಳ ಮಗಳಾಗಿಯೇ ಹುಟ್ಟಿ ಮತ್ತೊಮ್ಮೆ ಇನ್ನೂ ಅತಿ ಹೆಚ್ಚಿನ ಗಾನ ಸುದೆಯನ್ನು ಹರಿಸಿ ಅಂತೇಳಿ ನಾನು ಹರಿಸಲು ಆ ದೇವರ ಅವಕಾಶ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ ಅಮ್ಮ, ಹೋಗಿ ಬನ್ನಿ.